ಮುಕ್ಕಾಲು ಕೆ ಜಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು 100-150 ಗ್ರಾಮು ಚಿರೋಟಿ ರವೆ ಬೇಕಾಗುತ್ತೆ, ಅದು ರೆಡಿ ಇದೆ. ಗಸಗಸೆ, ಏಲಕ್ಕಿ, ಲವಂಗ. ನನಗೆ ಇದನ್ನು ಯಾವ ಥರ ಮಾಡೋದಂದರೆ ತುರಿದಿರೋಂಥ ಕುಂಬಳಕಾಯಿನ ಆಮೇಲೆ ಬೆಲ್ಲನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸಿಮ್ಮಲ್ಲೇ ಇರಲಿ, ಜಾಸ್ತಿ ಇಟ್ಟಾದರೆ ಅದು ಹೊತ್ತಿ ಬಿಡುತ್ತೆ, ಸೀದಕ್ಕೆ. ಅದಕ್ಕೆ ಈ ಥರ ಕೈ ಆಡ್ತಾ ಇರಬೇಕು. ಬೆಲ್ಲೆಲ್ಲ ಕರಗಿದ ಮೇಲೆ ನಾವು ಆಮೇಲೆ ಗೋಧಿ ಹಿಟ್ಟು ಹಾಕೋಣ. ಈಗ ಸದ್ಯಕ್ಕೆ ಬೆಲ್ಲ ಕರಗೋರಿಗೂ ಸಿಮ್ಮಲ್ಲಿಟ್ಟು ನಾನು ಮಾಡ್ತಾಯಿದ್ದೆ. ಬೆಲ್ಲೆಲ್ಲ ಕರಗಿದೆ, ಈ ಥರ ಆಗಿದೆ. ಆಮೇಲೆ ಕುಂಬಳಕಾಯಿ ತುರಿದಿದ್ವಿಲ್ಲ, ಅದು ಸಹ ಸ್ವಲ್ಪ ಬತ್ತಿದಂಗಾಗಿದೆ. ಈಗ ನಾವು ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ರವೆ ಹಾಕ್ತಾಯಿದ್ದೀನಿ. ನೋಡಿ, 1 ಕಪ್ಪು ಇಟ್ಕೊಂಡಿದ್ಮೇಲೆ ಆ ಚಿರೋಟಿ ರವೆ ನಾನು ಹಾಕಿದ್ದೀನಿ. ಆಮೇಲೆ ಎಲ್ಲೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಗಂಟಾಗಬಾರ್ದು, ಅದಕ್ಕೋಸ್ಕರ ಬೇಗ ನಾವು ಇದನ್ನು ಕುಡಿಸ್ಕೊಂಬಿಡೋಣ. ಚಿರೋಟಿ ರವೆ ಹಾಕಿದ್ಮೇಲೆ ಅದನ್ನು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಮತ್ತು ಇದು ನೀಟಾಗಿ ಬೆಂದಿದೆ. ಈಗ ಗೋಧಿ ಹಿಟ್ಟನ್ನು ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕ್ಕೊಂಡು ಮಾಡಬೇಕು. ಬೇಕನ್ಸಿದ್ರೆ ಆಮೇಲೆ ಹಾಕ್ಕೋಬೋದು. ಒಂದೇ ಸಲ ಜಾಸ್ತಿ ಆಗಿಬಿಟ್ರೆ ಅದು ಚೆನ್ನಾಗಿರಲ್ಲ. ನಾನೀಗ ಇಷ್ಟು ಹಾಕಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಏಲಕ್ಕಿ, ಲವಂಗ, ಗಸಗಸಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತೀನಿ. ಏಲಕ್ಕಿ, ಲವಂಗ, ಗಸಗಸಿ ಬೇಗ ಸಣ್ಣಾಗಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅದಕ್ಕಂದರೆ ಸ್ವಲ್ಪ ಹುರ್ಗಡ್ಲೆ ಹಾಕಿದ್ದೀನಿ. ಹಾಕಿ ಮಿಕ್ಸಿ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ಚೆನ್ನಾಗೂ ಇರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು 4 ಹುರ್ಗಡ್ಲೆ ಹಾಕಿದ್ದೀನಿ. ಹುರ್ಗಡ್ಲೆ ಅಂದರೆ ಪುಟಾಣಿ. ಈಗ ಮಿಕ್ಸ್ ಮಾಡ್ತೀನಿ. ಎಲ್ಲ ಬೆಂದಿದೆ. ನಾನೀಗ ಗೋಧಿ ಹಿಟ್ಟು ಹಾಕ್ತೀನಿ. ಗೋಧಿ ಹಿಟ್ಟನ್ನು ಒಂದೇ ಸಲ ನಾವು ಹಾಕೋದು ಬೇಡ, ಹಿಂಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಗೋಧಿ ಹಿಟ್ಟು ಸಹ ಗಂಟಾಗುತ್ತೆ, ಅದಕ್ಕೋಸ್ಕರ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಹೌದಾ, ಈ ಥರ ಮಾಡ್ತಾ ಇರಬೇಕು. ಗಂಟಿಲ್ದಂಗೆ ಅದಾಗಬೇಕು, ತಳನೂ ಹಿಡಿಬಾರ್ದು, ಸಿಮ್ಮಲ್ಲೇ ಇರಬೇಕು. ಈ ಥರ ನೋಡಿ ಎಲ್ಲ ಮಾಡಬೇಕು. ನಾನೀಗ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ತಣ್ಣಗಾಗಿಬಿಡ್ತೀನಿ. ಅಂದರೆ ಇದೆಲ್ಲ ತಣ್ಣಗಾಗಬೇಕು. ಕೈಯಲ್ಲಿ ನಾವು ತಟ್ಟಿ ಎಣ್ಣೆಯಲ್ಲಿ ಕರಿಯೋದಲ್ಲ, ಅದಕ್ಕೋಸ್ಕರ ಇದು ತಣ್ಣಗಾದರೆ ನಮಗೆ ಬೇಗ ಅನುಕೂಲ ಆಗುತ್ತೆ. ಈ ಥರ ನಾನು ಹಾಕಿ ಇಟ್ಕೊಳ್ತೀನಿ. ಎಣ್ಣೆ ಕಾದಿದೆ, ನಾನೀಗ ಒಂದೊಂದು ತಟ್ಟಿ ಬಿಡ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ನೀರು ಇಟ್ಕೊಂಡು ಆಮೇಲೆ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ತಗೊಂಡು ಒಂದು ಹೋಲ್ ಮಾಡಿ ತಿರುಗಿಸಿ ಹಾಕಬೇಕು. ಒಂದು ಸೈಡ್ ಬೆಂದಮೇಲೆ ಮತ್ತೊಂದು ಕಡೆ ಥರ ತಿರುಗಿಸಿ ಹಾಕಬೇಕು. ಹಾಗೆ ಈಗೆಲ್ಲ ಹೊಂಬಣ್ಣಕ್ಕೆ ಬಂದಿದ್ದಾವೆ ಇವು, ಅಂದರೆ ನೀಟಾಗಿ 2 ಕಡೆನೂ ಬೆಂದಿದೆ. ಈಗ ನಾನು ಇವನ್ನ ತೆಗಿತೇನೆ. ಈ ಥರ ಒಂದು ಸಲಕ್ಕೆ ಒಂದು 3 ಹಿಡಿದು ತೆಗಿಯೋದು. ಕುಂಬಳಕಾಯಿಗಾರಿಗೆ ರೆಡಿ ಇದೆ. ಇದು ಇವತ್ತಿನಕ್ಕಿಂತ ನಾಳೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ದಿನ ನೈಟ್ ಬಿಡಬೇಕು, 2-3 ದಿನ ಇಟ್ಟರೂ ಏನು ಹಾಳಾಗಲ್ಲ, ಚೆನ್ನಾಗಿ ಟೇಸ್ಟ್ ಬರುತ್ತೆ, ತಿನ್ಬೋದು. ಇದನ್ನು ಬೇಕಾದರೂ ತುಪ್ಪದ ಜೊತೆನೂ ತಿನ್ಬೋದು.